ಅಪ್ಡೇಟ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜ್ಯಪಾಲರಿಗೆ ಕೊರೋನಾ ಪಾಸಿಟಿವ್ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯಪಾಲರಾಗಿರುವಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಕೆಲ ಕಾರ್ಯಕ್ರಮಗಳ ನಿಗದಿ ಆಗಿತ್ತು, ಎಲ್ಲವೂ ಕೂಡ ರದ್ದಾಗಿದೆ. ಇವತ್ತು ಬೆಳಗ್ಗೆ ಅಷ್ಟೇ ಬಿಜೆಪಿ ನಾಯಕರು ಭೇಟಿಯಾಗಿ ಬಂದಿದ್ರು ರಾಜ್ಯಪಾಲರನ್ನ. ಬರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಕೊಟ್ಟು ಬಂದಿದ್ರು ಬಿಜೆಪಿ ನಿಯೋಗ. ಈಗ ಇದರ ಬೆನ್ನಲ್ಲೇ ರಾಜ್ಯಪಾಲರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ರಾಜ್ಯಪಾಲರಾಗಿರುವಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಈಗ ಕೊರೋನಾ ಪಾಸಿಟಿವ್ ಆಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇವತ್ತು ಬೆಳಗ್ಗೆ ಬಿಜೆಪಿ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಬರದ ವಿಚಾರವಾಗಿ ಒಂದು ವರದಿಯನ್ನು ಕೊಟ್ಟು ಬಂದಿದ್ರು, ದೂರನ್ನ ಕೂಡ ಕೊಟ್ಟು ಬಂದಿದ್ರು. ಬಿಜೆಪಿ ನಾಯಕರು ಮೀಟಿಂಗ್ ಮಾಡಿದ್ರು. ಆ ವಿಜುವಲ್ಸ್ ಅನ್ನು ಕೂಡ ನಿಮಗೆ ತೋರಿಸ್ತೀವಿ. ಈಗ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಪ್ರೈಮರಿ ಕಾಂಟ್ಯಾಕ್ಟ್ ಬಿಜೆಪಿ ನಾಯಕರು. ಈಗ ಬಿಜೆಪಿ ನಾಯಕರು ಇವತ್ತು ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಇವತ್ತು ಬೆಳಗ್ಗೆ ಬಿಜೆಪಿ ನಿಯೋಗ ಕೂಡ ತೆರಳಿ ಭೇಟಿ ಮಾಡಿ ಬಂದಿದೆ. ಒಂದಷ್ಟು ಕಾರ್ಯಕ್ರಮಗಳು ನಿಗದಿ ಆಗಿತ್ತು, ಎಲ್ಲವೂ ಕೂಡ ಕ್ಯಾನ್ಸಲ್ ಆಗಿದೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಕ್ಯಾನ್ಸಲ್ ಆಗಿದೆ. ರಾಜ್ಯಪಾಲರಿಗೆ ಕೊರೋನಾ ಪಾಸಿಟಿವ್ ಬಂದಂತ ಹಿನ್ನೆಲೆಯಲ್ಲಿ ನೋಡಿ, ಬೆಳಗ್ಗೆಯ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸದಾನಂದ ಗೌಡ್ರಿದ್ದಾರೆ, ಗೋಪಾಲಯ್ಯ ಅವರಿದ್ದಾರೆ, ಅಶ್ವಥ್ ನಾರಾಯಣ ಅವರಿದ್ದಾರೆ. ಬಿಜೆಪಿ ನಿಯೋಗ ಆರ್ ಅಶೋಕ್ ಅವರು ವಿಪಕ್ಷ ನಾಯಕ ತುಂಬಾ ಹತ್ತಿರದಲ್ಲೇ ನಿಂತಿದ್ರು, ಪಕ್ಕದಲ್ಲೇ ನಿಂತಿದ್ರು. ಈ ಕಡೆ ಸದಾನಂದ ಗೌಡರು ಹಾಗೂ ಆರ್ ಅಶೋಕ್ ಇಬ್ರು ಕೂಡ ಅಕ್ಕಪಕ್ಕದಲ್ಲಿ ನಿಂತಿದ್ರು. ಈಗ ಅವರೆಲ್ಲರೂ ಕೂಡ ಪ್ರೈಮರಿ ಕಾಂಟ್ಯಾಕ್ಟ್ ಆಗ್ತಾರೆ. ಸೊ ಇದರ ಅರ್ಥ ಅವರು ಕೂಡ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್, ಸಂಪರ್ಕದಲ್ಲಿದ್ದಾರೆ. ವಿಜಯ್, ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ರಾಜ್ಯಪಾಲರಿಗೆ ಕೊರೋನಾ ಪಾಸಿಟಿವ್ ಅಂತ ಎಷ್ಟೊತ್ತು ಗೊತ್ತಾಯ್ತು? ನಾಗೇಂದ್ರ ಬಾಬು, ಈಗ ತಾನೇ ಅಂದ್ರೆ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ರಾಜ್ಯಪಾಲರಿಗೆ ಕೊರೋನಾ ಪಾಸಿಟಿವ್ ಬಂದಿರುವಂತದ್ದು. ಅದು ಅಂದ್ರೆ ಏನ್ ಚೆಕ್ ಮಾಡಿಸ್ಕೊಳ್ಳೋ ಸಂದರ್ಭದಲ್ಲಿ ಅಥವಾ ಅಂದ್ರೆ ಯಾವ ಸಮಯದಲ್ಲಿ ಏನು ಅಂತ ಕೂಡ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಆದ್ರೆ ಪಾಸಿಟಿವ್ ಅಂತೂ ಅಧಿಕೃತವಾಗಿ ರಾಜಭವನದ ಕಚೇರಿಯ ಪ್ರಕಟಣೆಯನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಈಗ ಅವರು ಅಂದ್ರೆ ಆರೋಗ್ಯ ಆ ರೀತಿ ಏನು ಸಮಸ್ಯೆ ಆಗಿಲ್ಲ, ಆರಾಮಾಗಿರುವಂತದ್ದು, ಪಾಸಿಟಿವ್ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲ ಕಾರ್ಯಕ್ರಮ ರದ್ದುಗೊಳಿಸಿ ಈಗ ರಾಜಭವನದಲ್ಲಿ ಕೂಡ ವಿಶ್ರಾಂತಿ ತೆಗೆದುಕೊಳ್ತಾ ಇರುವಂತದ್ದು. ಮತ್ತೆ ಈಗ ಈ ಒಂದು ಬೆಳಗ್ಗೆ ತಾನೇ ಮಾಜಿ ಮುಖ್ಯಮಂತ್ರಿ ಏನ್ ಬಸವರಾಜ ಬೊಮ್ಮಾಯಿ ಮತ್ತು ಏನು ಅಶೋಕ್ ಅವರು ಕೂಡ ನಿಯೋಗ ತೆರಳಿ ಅವ್ರ ಜೊತೆ ಚರ್ಚೆ ಮಾಡಿತ್ತು. ಸಾಮಾನ್ಯವಾಗಿ ದೂರದಿಂದ ಕೂಡ ಅವರು ಚರ್ಚೆ ಮಾಡಿದ್ರು, ಮಾಸ್ಕ್ ಅನ್ನು ಕೂಡ ಹಾಕಿದ್ರು. ಆದ್ರೆ ಈಗ ಅಂದ್ರೆ ಈಗ ಕೊರೋನಾ ಪಾಸಿಟಿವ್ ಅಂತ ಹಿನ್ನೆಲೆಯಲ್ಲಿ ಅಂದ್ರೆ ಈ ಕಳೆದ ಒಂದು ವಾರದಿಂದ ಕೂಡ ಒಂದಷ್ಟು ಕಾರ್ಯಕ್ರಮಗಳು ಕೂಡ ಪಾಲ್ಗೊಂಡಿದ್ರು. ಮತ್ತು ಸಹಜವಾಗಿ ರಾಜ್ಯಪಾಲರು ಇರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರೋಟೋಕಾಲ್ ಇರುತ್ತೆ, ಮತ್ತು ಅಂತರವನ್ನು ಕೂಡ, ಸಾಮಾಜಿಕ ಅಂತರವನ್ನು ಕೂಡ ಕಾಪಾಡಿಕೊಳ್ಳಾಗುತ್ತೆ. ಆದ್ರೆ ಭಯ ಪಡುವಂತ, ಆತಂಕ ಪಡುವಂತದ್ದು ಏನಿಲ್ಲ. ಅವರು ಮುಂಜಾಗ್ರತಾ ಕ್ರಮ ಹಿನ್ನೆಲೆಯಲ್ಲಿ ಏನು ಮುಂಚೆನೆ ಕೂಡ ಪ್ರಕಟಣೆ ಹೊರಡಿಸಿರುವಂತದ್ದು, ಅಂದ್ರೆ ಅಧಿಕೃತವಾಗಿ ಪ್ರಕಟಣೆ ಹೊರಡಿಸಿರುವಂತದ್ದು. ಮತ್ತು ಈಗ ಕೊರೋನಾ ಪಾಸಿಟಿವ್ ಅವರಿಗೆ ಬಂದಿರುವಂತ ಹಿನ್ನೆಲೆಯಲ್ಲಿ ಸಾಮಾನ್ಯ ಜನರು ಸೇರಿದ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಎಚ್ಚರಿಕೆ, ಮುಂಜಾಗ್ರತೆ ವಹಿಸಿಕೊಳ್ಳುವಂತ ಅಗತ್ಯತೆ ಇರುವಂತದ್ದು ನಾಗೇಂದ್ರ ಬಾಬು. ಓಕೆ, ಈಗ ಬಿಜೆಪಿ ನಾಯಕರು ಭೇಟಿ ಮಾಡಿರೋದು ಫೋಟೋ ನಮ್ಮ ಹತ್ರ ಇದೆ ವಿಜಯ್. ನಮ್ಮ ಸ್ಕ್ರೀನ್ ಮೇಲೆ ಅದನ್ನ ಪ್ಲೇ ಮಾಡ್ತಾ ಇದ್ದೀವಿ. ಯಾರು ಕೂಡ ಮಾಸ್ಕ್ ಅನ್ನ ಹಾಕಿಲ್ಲ. ಸೊ ನೋಡಿ, ರಾಜ್ಯ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. 60 ವರ್ಷಕ್ಕಿಂತ ಮೇಲ್ಪಟ್ಟವರು ಎಲ್ಲರೂ ಕೂಡ ಮಾಸ್ಕ್ ಅನ್ನು ಧರಿಸಬೇಕು ಅಂತ ಹೇಳಿ. ಆದರೆ ಇಲ್ಲಿ ಮಾಸ್ಕ್ ಒಬ್ರು ಕೂಡ ಧರಿಸಿಲ್ಲ. ಇವತ್ತು ಬೆಳಗ್ಗೆ ಬಿಜೆಪಿ ನಿಯೋಗ ತೆರಳಿ ಭೇಟಿ ಮಾಡಿ ಬಂದಿರುವಂಥದ್ದು. ಇವನ್ ರಾಜ್ಯಪಾಲರು ಕೂಡ ಮಾಸ್ಕ್ ಅನ್ನು ಧರಿಸಿಲ್ಲ. ಸೊ ಈಗ ಅವರೆಲ್ಲರೂ ಕೂಡ ಚೆಕಪ್ ಅನ್ನು ಮಾಡಿಸ್ಕೊಳ್ಳೇಬೇಕಾಗತ್ತೆ. ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಯಾಕಂದ್ರೆ ಈಗ ಪಕ್ಕದಲ್ಲಿ ಕೂಡ ನಿಂತಿರುವಂತದ್ದು, ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಕಾರ್ಯಕ್ರಮ ಅಥವಾ ಯಾವುದೋ ಡೆಲಿಗೇಷನ್ ಹೋದ ಸಂದರ್ಭದಲ್ಲಿ ಏನು ಒಂದಷ್ಟು ಅಂತರದಿಂದ ಇರ್ತಾರೆ. ಆದ್ರೆ ಈ ಬೆಳಗ್ಗೆ ಸಂಬಂಧಪಟ್ಟಂತೆ, ಬರಗಾಲ ಸಂಬಂಧಪಟ್ಟಂತೆ ಬಿಜೆಪಿ ನಿಯೋಗ ತೆರಳಿ ಏನು ಮನವಿಯನ್ನು ಕೊಟ್ಟಿದ್ರು ನಿಯೋಗದಿಂದ, ಅಲ್ಲಿ ಎಲ್ಲರೂ ಕೂಡ ಪಕ್ಕದಲ್ಲಿ ಇರುವಂತದ್ದು, ಯಾರು ಕೂಡ ಮಾಸ್ಕ್ ಹಾಕಿಲ್ಲ. ಜೊತೆಗೆ 60 ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕ್ ಹಾಕ್ಬೇಕು ಅಂತಾನು ಕೂಡ ಸರ್ಕಾರ ಏನು ನಿಯಮವನ್ನು ತಂದಿರುವಂತದ್ದು, ನಿಯಮ ಹೊರಡಿಸಿರುವಂತದ್ದು. ಈಗ ಅವರೆಲ್ಲರೂ ಕೂಡ ಅಂದ್ರೆ ಪ್ರೈಮರಿ ಕಾಂಟ್ಯಾಕ್ಟ್ ಅಂತಾನೆ
ಹೇಳ್ಬೋದು. ಎಲ್ಲರೂ ಕೂಡ ಅಕ್ಕಪಕ್ಕದಲ್ಲಿ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಜೊತೆಲಿ ಹೋದಂತವ್ರು ಕೂಡ ಚೆಕ್ ಮಾಡಿಸ್ಕೊಳ್ಬೇಕಾಗುತ್ತೆ. ಮತ್ತು ಜೊತೆಗೆ ಈಗಾಗಲೇ ಕೂಡ ಸರ್ಕಾರ ಹೇಳಿತ್ತು, ಯಾರು ಕರೋನಾ ಪಾಸಿಟಿವ್ ಇರುವಂತ ವ್ಯಕ್ತಿಗಳ ಜೊತೆ ಏನಾದ್ರು ಕೂಡ ನೀವು ಏನು ಹತ್ರದಲ್ಲಿ ಇದ್ರೆ ಅಥವಾ ಅವರ ಒಂದು ಪ್ರೈಮರಿ ಕಾಂಟ್ಯಾಕ್ಟ್ ಆಗಿದ್ರೆ ಅವ್ರು ಎಲ್ಲರೂ ಕೂಡ ಚೆಕ್ ಮಾಡಿಸ್ಕೊಳ್ಬೇಕು, ತಪ್ಪದೇ ಚೆಕ್ ಮಾಡಿಸ್ಕೊಳ್ಬೇಕಂತ ಕೂಡ ಒಂದು ಮಾರ್ಗಸೂಚಿ ಕೂಡ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಅಂದ್ರೆ ಈಗ ಮೊದಲ ಕರೋನಾ, ಎರಡನೇ ಕರೋನಾ ಏನಿದೆ, ಒಂದು ಫಸ್ಟ್ ವೇವ್ ಸೆಕೆಂಡ್ ವೇವ್, ಅದ್ರ ಹೋಲಿಸಿದ್ರೆ ಇದನ್ನು ಆತಂಕ ಪಡುವಂತ ಅಗತ್ಯತೆ ಇಲ್ಲ. ಆದ್ರೆ ಮುಂಜಾಗ್ರತಾ ಕ್ರಮವಾಗಿ ಈಗ ಎಲ್ಲರೂ ಕೂಡ ಚೆಕ್ ಮಾಡಿಸ್ಕೊಳ್ಳುವಂತ ಅನಿವಾರ್ಯ ಇರುವಂತದ್ದು. ಅಂದ್ರೆ ಬೆಳಗ್ಗೆ ಯಾರು ಬಿಜೆಪಿ ಡೆಲಿಗೇಷನ್ ಹೋಗಿತ್ತು ಅವರೆಲ್ಲರೂ ಕೂಡ ಅಲ್ಲಿ ಯಾರು ಭೇಟಿಯಾಗಿದ್ರು ಅವರೆಲ್ಲರೂ ಕೂಡ ಈಗ ಚೆಕಪ್ ಮಾಡಿಸ್ಕೊಳ್ಳುವಂತ ಅನಿವಾರ್ಯತೆ ಇರುವಂತದ್ದು. ನಾಗೇಂದ್ರ ಬಾಬು, ಥ್ಯಾಂಕ್ ಯು ವಿಜಯ್, ನಿಮ್ಮೆಲ್ಲ ಮಾಹಿತಿಗಾಗಿ.